ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ, ನನ್ನ ಹೆಸರು ಜಯಂತ್ ಅಂತ. ನಮಸ್ತೆ, ನಾನು ತನು ಅಂತ. ನಿಮ್ಮ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ, ಆದರೆ ನೇರವಾಗಿ ಭೇಟಿ ಮಾಡಿರಲಿಲ್ಲ. ಮೊನ್ನೆ ವಿಶ್ವ ನಿಮ್ಮ ಮನೆಗೆ ಬಂದಾಗ ನಾನು ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಅವ್ನು ಕರ್ಕೊಂಡು ಬರಲಿಲ್ಲ. ಹಾಗಾದರೆ ಮುಂದಿನ ಸರ್ತಿ ನೀವಿಬ್ರು ಜೊತೆಗೆ ನಮ್ಮ ಮನೆಗೆ ಬರಬೇಕು. ಏನು ವಿಶ್ವ ಅವರೇ, ಕರ್ಕೊಂಬತ್ತೀರ ತಾನೇ? ಹಾಂ ಸರ್. ನಿಮಗೆ ತುಂಬ ಸಂಕೋಚ ಅನ್ಸುತ್ತೆ ಸರ್. ಹಾಗೇನಿಲ್ಲ ಸರ್, ಅವ್ನು ಸ್ವಲ್ಪ ಹಾಗೆ ಹೊಸೊಬ್ರನ್ನ ನೋಡದೆ ಏನೋ ಕಳ್ಕೊಂಡಿರೋ ಥರ ಇರ್ತಾನೆ. ಅದೇ ನಮ್ಮ ಜೊತೆ ಬಾಳ ಇರೋ ಕೋತಿ ಥರ ಇರ್ತಾನೆ. ಈಗಲೂ ನೋಡಿ, ನಾವೆಲ್ಲರೂ ನಗ್ತಾ ಇದ್ವಿ, ಆದರೆ ಅವ್ರು ಮಾತ್ರ ಹಾಗೆ ನಿಂತ್ಬಿಟ್ಟಿದ್ದಾರೆ. ಏನ್ ವಿಶ್ವ, ಅಂಥ ದೊಡ್ಡ ವಸ್ತು ಏನ್ ಕಳ್ಕೊಂಡ್ರಪ್ಪ ನೀವು ಜೀವನದಲ್ಲಿ? ಅವ್ನು ಕಳ್ಕೊಂಡಿರೋದು ಸಿಗಲ್ಲ ಬಿಡಿ. ತನು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗ ನೋಡಿದ್ರು ಅವ್ನು ಕಾಲು ಎಳಿತಾ ಇರ್ತೀಯಲ್ಲ. ಸರಿ, ನೀವು ತಂಬಿಗೆ ತಿಂತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಟಂಟಡಾನ್. ಐ ತಂಬಿಟ್ಟು. ಅಮ್ಮ ಮಾಡಿದ್ದು, ನಿನಗೆ ಕೊಡಕ್ಕೆ ಹೇಳಿದ್ರು. ನಿನಗೆ ತಂಬಿಟ್ಟು ಅಂದ್ರೆ ಇಷ್ಟ ತಾನೆ? ಹೂ, ತುಂಬಾ ಇಷ್ಟ. ಮತ್ತ್ಯಾಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ಯಾ? ಬಾರ್ಸು. ತಿನ್ನಿ. ಅದು ಸರ್, ನನ್ನ ಹೆಂಡತಿಗೆ ತಂಬಿಟ್ಟು ಅಂದ್ರೆ ತುಂಬಾ ಇಷ್ಟ. ತವ್ರ ಮನೆಗೆ ಹೋದಾಗೆಲ್ಲ ಒತ್ತಾಯ ಮಾಡಿ ಇದನ್ನ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ಅವ್ನು ಜ್ಞಾಪ ಬಂದ್ಬಿಟ್ರು, ಅದಕ್ಕೆ ಹಾಗಾಯ್ತು, ಕ್ಷಮಿಸಿ. ತಂಬಿಟ್ಟು ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಸ್ವಲ್ಪ ತಗೊಳ್ಳಿ. ಲಲಿತಾ ಏನೇ ತಿಂಡಿ ಮಾಡಿದ್ರು ಇಷ್ಟೇ ರುಚಿಯಾಗಿ ಮಾಡ್ತಾಳೆ ನೋಡಿ. ಕೊಡು ಕೊಡು ಕಾಫಿ. ಸರ್, ನಿಮ್ಮ ಮಗ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ಹೆಂಡತಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಆಗಲಿಲ್ಲ ನೋಡಿ. ಈಗಲೂ ನೋಡಿ, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಕೊನೆ ಮೊಮೆಂಟಲ್ಲಿ ಕರ್ಕೊಂಡ್ ಬರಕ್ ಆಗ್ಲಿಲ್ಲ. ಮುಂದಿನ ಸರಿ ಬರುವಾಗ ಕರ್ಕೊಂಬನ್ನಿ. ಖಂಡಿತ ಕರ್ಕೊಂಡ್ ಬರ್ತೀನಮ್ಮ. ಈಗ ರಿಜಿಸ್ಟ್ರೇಷನ್ಗೆ ಅಂತ ಓಡಾಡ್ಬೇಕಾಗತ್ತಲ್ಲ, ಅದ್ರ ಮಧ್ಯೆ ಒಂದ್ಸಲಿ ಕರ್ಕೊಂಡ್ ಬರ್ತೀನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.